ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ, ಈ ದಿನದ ವಿಶೇಷತೆ ಏನಿದೆ, ಇಂಥ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 16ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರುವಂಥ ದಿನ. ಈ ದ್ವಾದಶಿಯ ತಿಥಿ ಈ ದಿನ ಬೆಳಿಗ್ಗೆ 7:44 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಆದ್ದರಿಂದಲೇ ಈ ದಿನ ಸಂಜೆ ಗೋಧೂಳಿ ಸಮಯಕ್ಕೆ ತ್ರಯೋದಶಿ ತಿಥಿ ಇರೋದರಿಂದ ಈ ದಿನ ಪ್ರದೋಷ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನದ ನಕ್ಷತ್ರ ಧನಿಷ್ಠ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:02 ಇರಲಿದೆ. ನಂತರ ಶತಭಿಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಬೆಳಿಗ್ಗೆ 9:35 ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:50 ಬೆಳಿಗ್ಗೆ 9:30 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 2:02 ಅಪರಾಹ್ನ 3:33 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 11:01 ಮಧ್ಯಾಹ್ನ 12:32 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:54 ಮಧ್ಯಾಹ್ನ 1:42 ಹಾಗೆ ಅಪರಾಹ್ನ 3:18 ಅಪರಾಹ್ನ 4:05 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:06 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:46 ರಾತ್ರಿ 9:23 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದೆಯಾದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:38 ಬೆಳಿಗ್ಗೆ 7:07 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ವ್ಯವಹಾರವನ್ನು ಮಾಡುವಂಥವರು, ಲೇವಾದೇವಿ ವ್ಯವಹಾರ ಮಾಡುವಂಥವರು, ಈ ಚೀಟಿ ವ್ಯವಹಾರವನ್ನು ಮಾಡುವಂಥವರು ನಿಮ್ಮ ಈ ಒಂದು ವ್ಯವಹಾರದ ಪ್ರಕ್ರಿಯೆಯನ್ನು ಈ ಲಾಭದ ಸಮಯದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂಥ ಲಾಭಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:26 ಸೂರ್ಯಾಸ್ತ ಸಂಜೆ 6:29. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ. ಹಾಗಾಗಿ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು, ನಿಮ್ಮ ಕಲ್ಪನೆ ಇರ್ಬೋದು, ಹಾಗೆ ನಿಮ್ಮ ಯೋಜನೆಗಳಿರ್ಬೋದು, ಮನಸ್ಸಿನಲ್ಲಿ ಮೂಡುವಂಥ ಭಾವನೆಗಳು, ಇದನ್ನು ನೀವು ಸರಿದಾರಿಯಲ್ಲಿ ಕೊಂಡೊಯ್ದರೆ ನಿಮಗೆ
ಈ ದಿನ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಆದರೆ ಮನಸ್ಸು ಯಾರಿಗೆ ಚಂಚಲತೆಯಿಂದ ಕೂಡಿರುತ್ತೆ ಅಂಥವರು ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ, ಹಿಡಿದ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಆಗ ಫಲಗಳು ಕೂಡ ಮಧ್ಯಮ ಪ್ರಮಾಣದಲ್ಲೇ ಇರುವಂಥದ್ದಾಗತ್ತೆ. ಹಾಗಾಗಿ ಈ ದಿನ ನೀವು ಮನಸ್ಸನ್ನು ಜಿತವಾಗಿಟ್ಟುಕೊಂಡು ಒಂದು ಕಡೆ ಮನಸ್ಸನ್ನು ನಿಯಂತ್ರಣಕ್ಕೆ ತಂದುಕೊಂಡು ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಯಾರು ಖರೀದಿ ಮಾಡ್ತೀರಿ ಅಂಥವ್ರಿಗೂ ಕೂಡ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ದಿನ ಅನುಕೂಲತೆಗಳು ಇದೆ. ಇನ್ನು ಈ ದಿನ ವಿಶೇಷವಾಗಿ ಪ್ರಯಾಣಕ್ಕೆ ಮತ್ತು ಸಂಚಾರಕ್ಕೆ ಚಂದ್ರ ಕಾರಕ. ಹಾಗಾಗಿ ಈ ದಿನ ನೀವು ಉದ್ಯೋಗ ನಿಮಿತ್ತವಾಗಿ, ವ್ಯಾಪಾರಿ ನಿಮಿತ್ತವಾಗಿ ಅಥವಾ ಬೇರೆ ಯಾವುದೇ ಚಟುವಟಿಕೆಗಳ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ. ಆದರೆ ಆದಷ್ಟು ಈ ಪ್ರಯಾಣವನ್ನು ಸರಿಯಾದ ಸಮಯದಲ್ಲಿ ಆರಂಭ ಮಾಡಿ, ಉತ್ತಮವಾದಂಥ ಒಳ್ಳೆಯ ಮುಹೂರ್ತ ಇರುವಂಥ ಸಮಯದಲ್ಲಿ ನಿಮ್ಮ ಪ್ರಯಾಣಗಳು ಆರಂಭ ಆದರೆ ನಿಮಗೆ ಅತ್ಯುತ್ತಮವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಚಟುವಟಿಕೆಗಳು ಆರಂಭ ಆದರೆ ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುವಂಥದ್ದು. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂತಹ ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 33 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ, ಅನಾನುಕೂಲಕರವಾಗಿದೆ. ಏಕೆಂದರೆ ಶನಿಹೋರದಲ್ಲಿ ಯಾವುದೇ ಕೆಲಸಗಳು ಆರಂಭ ಆದರೆ ಅದು ನಿಧಾನ ಆಗಿಬಿಡುತ್ತೆ, ಕೆಲಸದಲ್ಲಿ ಪ್ರಗತಿ ಇರಲ್ಲ, ಫಲಿತಾಂಶ ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಇರುತ್ತೆ. ಅದಕ್ಕಾಗಿಯೇ ಯಾವುದೇ ರೀತಿಯ ಪ್ರಮುಖವಾದಂಥ ಕೆಲಸ ಕಾರ್ಯ, ವೆರಿ ಇಂಪಾರ್ಟೆಂಟ್ ವರ್ಕ್ ಅನ್ನುವಂಥದ್ದನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 42 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 30 ನಿಮಿಷದಿಂದ ರಾತ್ರಿ 10 ಗಂಟೆ 32 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜಹೋರ ಕೂಡ ಚೆನ್ನಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಈ ರಿಜಿಸ್ಟ್ರೇಷನ್ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಈ ಖರೀದಿ ಪ್ರಕ್ರಿಯೆಯಲ್ಲಿ ಅಡ್ವಾನ್ಸ್ ಕೊಡುವಂಥದ್ದು, ಅಡ್ವಾನ್ಸ್ ಪಡ್ಕೊಳ್ಳುವಂಥದ್ದು ಯಾವುದನ್ನು ಕೂಡ ಆದಷ್ಟು ಕುಜಹೋರದಲ್ಲಿ ಮಾಡಬೇಡಿ. ಏಕೆಂದರೆ ಕುಜ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ನಿಮಗೆ ಅನ್ಫೇವರಬಲ್ ಆಗಿರುವಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಇನ್ನು ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನಿದೆ, ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವರು, ಸಾಹಸದ ಕೆಲಸ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಈ ಕುಜಹೋರದಲ್ಲಿ. ಹಾಗಾಗಿ ಈ ದಿನ ಕುಜಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 39 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 33 ನಿಮಿಷದಿಂದ ರಾತ್ರಿ 12 ಗಂಟೆ 35 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ, ಯಾವ ಹೊರದಲ್ಲಿ ಯಾವ ಕೆಲಸ ಮಾಡಿದ್ರೆ ಸೂಕ್ತವಾದ ಫಲ ಬರುತ್ತೆ ಅದನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣವನ್ನು ಮಾಡಬೇಕು, ಪಂಚಾಂಗ ಪಠಣವನ್ನು ಮಾಡಬೇಕು. ಅದು ನಿಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ, ಈಗ ನೀವು ಕೇಳಿಸ್ಕೊಳ್ತಾ ಇರುವಂಥದ್ದು ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂಥ ಪಂಚಾಂಗದ ವಿವರ. ಇದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಹಾಗಾಗಿ ನೀವು ಯಾವ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡಬೇಕು, ಯಾವ ಕೆಲಸಗಳು ಯಾವ ಹೊರದಲ್ಲಿ ಆರಂಭ ಆದರೆ ಉತ್ತಮ ಫಲಗಳು ಸಿಕ್ಕತ್ತೆ, ಮತ್ತು ಕೆಲವೊಂದು ಕೆಟ್ಟ ಮುಹೂರ್ತಗಳಿರುತ್ತೆ, ಅದರಲ್ಲಿ ಹೇಗೆ ನೀವು ತಟಸ್ಥವಾಗಿ ಉಳಿಬೇಕು ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ನಿಮಗೆ ತಿಳಿಯಲ್ಪಡುತ್ತೆ. ಹಾಗಾಗಿ ನೀವು ಮಾಡುವಂತಹ ಪ್ರಯತ್ನಗಳು ನಿಮಗೆ ಯಶಸ್ಸನ್ನು ತರಬೇಕು. ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶ ನಿಮ್ಮ ಕೈಗೆ ಬರಬೇಕು ಅಂತ ಹೇಳಿದ್ರೆ ಈ ಪಂಚಾಂಗದಂತೆಯೇ ನೀವು
ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಅದಕ್ಕಾಗಿಯೇ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಪ್ರತಿನಿತ್ಯ ನೀವು ಕೇಳಿಸ್ಕೊಂಡು ಅದರಂತೆ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ಇದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಈ ಸೂರ್ಯಾಸ್ತದ ಸಮಯಕ್ಕೆ, ಅಂದರೆ ಸೂರ್ಯ ಮುಳುಗುವಂತಹ ಸಮಯ, ಗೋಧೂಳಿ ಸಮಯಕ್ಕೆ ತ್ರಯೋದಶಿಯ ತಿಥಿ ಇರುತ್ತೆ. ಹಾಗಾಗಿ ಈ ದಿನವನ್ನು ಪ್ರದೋಷ ವ್ರತವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಪ್ರತಿ ಪಕ್ಷದ 13ನೇ ದಿನವನ್ನು, ತ್ರಯೋದಶಿಯ ದಿನವನ್ನು ಪ್ರದೋಷ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಪ್ರತಿ ತಿಂಗಳಲ್ಲಿ 2 ಬಾರಿ ಬರುವಂತಹ ಕಾಲಘಟ್ಟ ಇದು ಶಿವನಿಗೆ ಸಂಬಂಧಪಟ್ಟಂತಹ ಪರ್ವ. ಹಾಗಾಗಿ ಸೂರ್ಯಾಸ್ತ ಆಗುವುದಕ್ಕೆ ಮೊದಲ 1.5 ಗಂಟೆ ಅಂದರೆ 90 ನಿಮಿಷ, ನಂತರದ 90 ನಿಮಿಷಗಳು ಶಿವಪೂಜೆಗೆ ತುಂಬ ಪ್ರಶಸ್ತವಾದಂತಹ ಸಮಯ. ಅಂದರೆ ಸಂಜೆ 4 ಗಂಟೆ 30 ನಿಮಿಷದಿಂದ ರಾತ್ರಿ 7 ಗಂಟೆಯವರೆಗಿನ ಕಾಲ ಏನಿದೆ ಇದು ತುಂಬ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಈ ದಿನ ಶಿವಾರಾಧನೆಯನ್ನು ಮಾಡಲಿಕ್ಕೆ ಸಕಾಲ. ಇದು ಪ್ರದೋಷ ಕಾಲ. ಶಿವನಿಗೆ ಈ ಒಂದು ಸಮಯದಲ್ಲಿ ಅಭಿಷೇಕವನ್ನು ನೆರವೇರಿಸ್ತಾರೆ. ಶ್ರೀಗಂಧ ಲೇಪನವನ್ನು ಮಾಡಿ ಬಿಲ್ವ ಪತ್ರಗಳಿಂದ ಪೂಜೆ ಮಾಡುವಂಥದ್ದು, ದೀಪ ಧೂಪಗಳಿಂದ ಅರ್ಚನೆ ಮಾಡಿ ನೈವೇದ್ಯ ಸಮರ್ಪಣೆಯನ್ನು ಮಾಡುವಂಥದ್ದು ಇದೆ. ಈ ದಿನ ಉಪವಾಸ ಇದ್ರೆ ಪ್ರದೋಷ ಪೂಜೆಯ ಫಲ ಬಹಳ ಬೇಗ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ದಾನವರು, ದೈತ್ಯರು, ಅಸುರರು ಒಂದು ಕಾಲದಲ್ಲಿ ದೇವತೆಗಳಿಗೆ, ಋಷಿಮುನಿಗಳಿಗೆ ತೊಂದರೆಯನ್ನ, ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಸಮಯದಲ್ಲಿ ಶಿವ ತನ್ನ ಪವಿತ್ರ ನಂದಿಯೊಂದಿಗೆ ತ್ರಯೋದಶಿಯ ಸಂಜೆ ಈ ರಾಕ್ಷಸರನ್ನ ಸಂಹಾರ ಮಾಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಪುರಾಣದಲ್ಲಿದೆ. ಇದಕ್ಕೆ ಕೃತಜ್ಞತೆಯನ್ನು ಹೇಳಲಿಕ್ಕಾಗಿ ದೇವತೆಗಳು ಪ್ರದೋಷ ಕಾಲದಲ್ಲಿ ಶಿವನನ್ನ ಪೂಜೆ ಮಾಡಿ ಆರಾಧನೆ ಮಾಡಿದ್ರು ಅನ್ನುವಂಥ ಪ್ರತೀತಿ ಇದೆ. ಹಾಗಾಗಿನೇ ಇಲ್ಲಿ ಪ್ರದೋಷ ಸಮಯದಲ್ಲಿ ಪಾರ್ವತಿ ಪರಮೇಶ್ವರರನ್ನ ಯಾರು ಅನನ್ಯ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡ್ತಾರೋ ಅವರ ಪಾಪಗಳೆಲ್ಲವೂ ಕೂಡ ನಾಶವಾಗತ್ತೆ ಅನ್ನುವಂಥ ಉಲ್ಲೇಖ ಇದೆ. ಮೋಕ್ಷಕ್ಕೆ ಹತ್ತಿರವಾಗ್ತಾರೆ ಅಂಥವರು ಅನ್ನುವಂಥದ್ದನ್ನು ಕೂಡ ಶಾಸ್ತ್ರಗಳು ತಿಳಿಸ್ತಾ ಇದೆ. ಹಾಗಾಗಿ ಶಿವನನ್ನ ಒಲಿಸ್ಕೊಳ್ಬೇಕು, ಬಹಳ ಬೇಗ ಶಿವ ನಮ್ಮ ಆಸೆಗಳನ್ನು ನೆರವೇರಿಸಬೇಕು ಅಂತ ಹೇಳಿದ್ರೆ ಪ್ರದೋಷ ಪೂಜೆಯೇ ಸರ್ವಶ್ರೇಷ್ಠವಾಗಿರುವಂಥದ್ದು. ನಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳೆದುಕೊಳ್ಳಿಕ್ಕೂ ಕೂಡ ಪ್ರದೋಷ ಪೂಜೆ ಅತ್ಯಂತ ಉತ್ತಮವಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಈ ತ್ರಯೋದಶಿಯ ಸಂಜೆಯ ಸಮಯಕ್ಕೆ ಪ್ರದೋಷ ಪೂಜೆಯನ್ನ ಶಿವಾಲಯಗಳಲ್ಲಿ ಈಗಲೂ ಕೂಡ ನೆರವೇರಿಸ್ತಾರೆ. ಶಿವನಿಗೆ ಪ್ರದೋಷ ಸಂದರ್ಭದ ಅಭಿಷೇಕಗಳು ಕೂಡ ನಡೆಯುವಂಥದ್ದು ಇದೆ. ಇಲ್ಲಿ ಈ ಪ್ರದೋಷ ವ್ರತ ವಿವಿಧ ದಿನಗಳಂದು ಬಂದಾಗ ಅವುಗಳ ಹೆಸರುಗಳು ಕೂಡ ಬೇರೆ ಬೇರೆಯಾಗಿರುತ್ತೆ. ಅಂದರೆ ಇಲ್ಲಿ ಸೋಮವಾರದ ದಿನ ಏನಾದರೂ ತ್ರಯೋದಶಿಯ ತಿಥಿ ಸಂಜೆಯ ಸಮಯಕ್ಕಿದ್ರೆ ಆ ಪ್ರದೋಷ ಸೋಮ ಪ್ರದೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಮಂಗಳವಾರ ತ್ರಯೋದಶಿ ತಿಥಿ ಇದ್ರೆ ಅದು ಭೌಮ ಪ್ರದೋಷ. ಇನ್ನು ಬುಧವಾರ ತ್ರಯೋದಶಿಯ ತಿಥಿ ಇದ್ರೆ ಸೌಮ್ಯ ಪ್ರದೋಷ. ಇನ್ನು ಗುರುವಾರದ ದಿನ ಗುರು ಪ್ರದೋಷ, ಶುಕ್ರವಾರದ ದಿನ ಭೃಗು ಪ್ರದೋಷ, ಇನ್ನು ಶನಿವಾರದ ದಿನ ಶನಿ ಪ್ರದೋಷ, ಹಾಗೆ ಭಾನುವಾರ ಭಾನು ಪ್ರದೋಷ ಇರುತ್ತೆ. ಹಾಗಾಗಿ ಈ ತ್ರಯೋದಶಿಯ ದಿನ ಬರುವಂಥ ವಾರದ ಮೇಲೆ ಬರುವಂಥ ಈ ಪ್ರದೋಷ ನಿರ್ಣಯಿಸಲ್ಪಡುವಂಥದ್ದು. ಹಾಗಾಗಿ ಈ ದಿನ ಸೋಮವಾರ ಆದ್ದರಿಂದ ಸೋಮ ಪ್ರದೋಷ ವ್ರತವನ್ನ ಆಚರಣೆ ಮಾಡುವಂಥದ್ದು ಇದೆ. ಇದನ್ನ ಶ್ರದ್ಧಾ ಭಕ್ತಿಗಳಿಂದ ಶಿವನನ್ನ ದರ್ಶನ ಮಾಡಿ ಶಿವನ ಪೂಜೆಯಲ್ಲಿ ಪಾಲ್ಗೊಂಡ್ರೆ ನಮ್ಮಲ್ಲಿರುವಂತಹ ಒಂದು ನೆಗೆಟಿವಿಟಿ ಏನಿದೆ, ಋಣಾತ್ಮಕತೆ ಏನಿದೆ, ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಏನಿದೆ ಅದು ಕಡಿಮೆಯಾಗುತ್ತೆ. ಹಾಗೆ ನಮ್ಮಲ್ಲಿ ಒಂದು ಹೊಸ ಲವಲವಿಕೆ, ಒಂದು ಹೊಸ ಕಾನ್ಫಿಡೆನ್ಸ್ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಇದರಿಂದ ಸುಖ ಸಂತೋಷದ ಜೀವನ ನಮಗೆ ಲಭಿಸುತ್ತೆ ಅನ್ನುವಂಥ ಗುರು ಹಿರಿಯರ ಮಾತನ್ನ ಇಲ್ಲಿ ನೀವು ಸ್ಮರಿಸ್ಕೊಳ್ಬೇಕು. ಆದ್ರಿಂದ ಈ ದಿನ ಎಲ್ಲರೂ ಕೂಡ ಸಾಧ್ಯ ಆದರೆ ಸಂಜೆ ಶಿವನ ದರ್ಶನ ಮಾಡಿ ಶಿವ ಪೂಜೆಯಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಮತ್ತೆ ಒಳ್ಳೆಯದಾಗುತ್ತೆ. ಇನ್ನು ಈ ಹೊಸ ಸಂವತ್ಸರದ ಆರಂಭಕ್ಕೆ ಅಂದರೆ ಈ 19ನೇ ತಾರೀಕು ಗುರುವಾರದ ದಿನ ಏನು ಯುಗಾದಿ ಹಬ್ಬ ಆರಂಭ ಆಗ್ತಾ ಇದೆ, ಆ ಸಮಯಕ್ಕೆ ಈ ನವಗ್ರಹಗಳು ಯಾವ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಈಗಾಗಲೇ ಗುರುಗ್ರಹ ತನ್ನ ವಕ್ರತ್ಯಾಗವನ್ನು ಮಾಡಿ ರುಜುತ್ವವನ್ನು ಪಡ್ಕೊಂಡು ಮಿಥುನ ರಾಶಿಯಲ್ಲಿದ್ದಾನೆ. ಇನ್ನು ಸಿಂಹರಾಶಿಯಲ್ಲಿ ಕೇತು, ಜೊತೆಗೆ ಇಲ್ಲಿ ರಾಹು, ಬುಧ ಮತ್ತೆ ಕುಜ ಕುಂಭರಾಶಿಯಲ್ಲಿ ಇದ್ದಾರೆ. ಈ ಒಂದೇ ಒಂದು ಗ್ರಹ ಅಂತ ಹೇಳಿದ್ರೆ ಬುಧ ಮಾತ್ರ ವಕ್ರಚನಲಿಯಲ್ಲಿ ಇರುವಂಥದ್ದು. ಆದರೆ ಈ ಒಂದು ಹಬ್ಬದ ಸಂದರ್ಭದಲ್ಲಿ ಬುಧ ಎಲ್ಲರಿಗೂ ಕೂಡ ಬೇಕು. ಯಾಕೆಂದರೆ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ಆಗಬೇಕು ಅಂದರೆ ಬುಧನ ಅನುಗ್ರಹ ಇರಲೇಬೇಕಾಗತ್ತೆ.
ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ವ್ಯಾಪಾರದಲ್ಲಾಗಲಿ ಅಥವಾ ನೀವು ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಾಗಲಿ ನಿಮಗೆ ಸ್ವಲ್ಪ ನಷ್ಟಗಳು ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬುಧನನ್ನ ಬಲಪಡಿಸಿಕೊಳ್ಳುವಂಥದ್ದು ಈ ಹಬ್ಬದ ಸಂದರ್ಭದಲ್ಲಿ, ಅದರಲ್ಲೂ ಈ ಹೊಸ ಸಂವತ್ಸರವನ್ನ ನಾವು ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇನ್ನು ರವಿ, ಶುಕ್ರ ಮತ್ತೆ ಶನಿ ಈ ಮೂವರು ಕೂಡ ಮೀನರಾಶಿಯಲ್ಲಿ ಇರ್ತಾರೆ. ಇಲ್ಲಿ ಈಗಾಗಲೇ ಶನಿಯಿಂದ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ ಮತ್ತೆ ಮೇಷರಾಶಿಯವರಿಗೆ 7.5 ಶನಿ ನಡೀತಾ ಇದೆ. ಅದರ ಜೊತೆಗೆ ರವಿ ಕೂಡ ಅಲ್ಲಿ ಸೇರ್ಪಡೆ ಆಗಿರೋದ್ರಿಂದ ತಂದೆ ಮತ್ತೆ ಮಗ ರವಿ ಮತ್ತೆ ಶನಿ ಇವರಿಬ್ಬರ ಸಂಯೋಗ ಮೀನರಾಶಿಯಲ್ಲಿ ಆಗ್ತಾ ಇದೆ, ಗುರುವಿನ ಮನೆಯಲ್ಲಿ. ಇದರ ಮಧ್ಯದಲ್ಲಿ ಶುಕ್ರ ಬೇರೆ. ಹಾಗೆ ಈ ಅಮಾವಾಸ್ಯೆಯ ಸಂದರ್ಭಕ್ಕೆ ಚಂದ್ರ ಕೂಡ ಮೀನರಾಶಿಗೆ ಬಂದಿರ್ತಾನೆ. ಹಾಗಾಗಿ 4 ಗ್ರಹಗಳು ಮೀನರಾಶಿಯಲ್ಲಿ, 3 ಗ್ರಹಗಳು ಕುಂಭರಾಶಿಯಲ್ಲಿ, 1 ಮಿಥುನದಲ್ಲಿ, 1 ಸಿಂಹದಲ್ಲಿ ಇರುವಂತಹ ಸಂದರ್ಭ. ಹಾಗಾಗಿ ಹೊಸ ವರ್ಷಕ್ಕೆ ಒಂದು ಈ ವಾರ್ಷಿಕ ಕುಂಡಲಿ ಈ ರೀತಿ ಇರುತ್ತೆ. ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅನುಸಾರವಾಗಿ ಶತಭಿಷ ನಕ್ಷತ್ರ 3ನೇ ಪಾದ ಕುಂಭರಾಶಿಯಲ್ಲಿ ಬುಧ ವಕ್ರಿಯಾಗಿದ್ದಾನೆ. ಅದರಲ್ಲೂ ಶತಭಿಷ ನಕ್ಷತ್ರದವರು, ಅದರಲ್ಲೂ 3ನೇ ಪಾದದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥ ಸಂದರ್ಭ. ಯಾಕೆಂದರೆ ಬುಧ ವಕ್ರಿಯಾದರೆ ಬುಧ ಕೊಡುವಂಥ ಫಲಗಳು ನೇರವಾಗಿ ನಮಗೆ ತಲುಪಲ್ಲ. ಹಾಗಾಗಿ ನಮ್ಮ ಬುದ್ಧಿಶಕ್ತಿ, ನಮ್ಮ ಜ್ಞಾನ, ನಮ್ಮ ವಿಶ್ಲೇಷಣಾತ್ಮಕವಾದಂತಹ ಒಂದು ಯಶಸ್ಸು ಏನು ಕಾಣಬೇಕು ಅಂತಿದ್ದೀವಿ, ಇದರಲ್ಲಿ ಸ್ವಲ್ಪ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಉಂಟಾಗುವಂಥದ್ದು ಇದೆ. ಇನ್ನು ನಾವು ಎಷ್ಟೇ ಚತುರತೆಯಿಂದ, ಎಷ್ಟೇ ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಎಡುವಂಥ ಸಾಧ್ಯತೆ ಇರುತ್ತೆ, ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ. ಹಾಗಾಗಿ ಈ ಬುಧನ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಎಡವಟ್ಟುಗಳಾಗ್ಬಿಡುತ್ತೆ. ಅದರಲ್ಲೂ ವಕ್ರಿ ಬುಧ ಇವನು 3 ರಾಶಿಯವರಿಗೆ ಅಂದರೆ ವೃಷಭ, ತುಲಾ ಮತ್ತು ಮಕರ ರಾಶಿಯವರಿಗೆ ಸಕಾರಾತ್ಮಕವಾದಂತಹ ಪರಿಣಾಮಗಳನ್ನು ಬೀರ್ತಾನೆ. ಉಳಿದವರು ಸ್ವಲ್ಪ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ನಮಗೆ ಈ ಬುಧನಿಂದ ಬರುವಂತಹ ಈ ನೆಗೆಟಿವ್ ಇಂಪ್ಯಾಕ್ಟ್ ಏನಿದೆ ಅದನ್ನು ದೂರ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ನಿರ್ದಿಷ್ಟವಾದ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಪ್ರತಿದಿನ ಆಯಾ ದಿನಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ಪೂಜೆಯನ್ನು ಮಾಡಬೇಕು. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಒಂದು ತೃಪ್ತಿ, ಸೌಲಭ್ಯ, ಅನುಕೂಲತೆಗಳು ಸಿಕ್ಕಬೇಕು ಅಂತ ಹೇಳಿದ್ರೆ ಎಲ್ಲ ಅಗತ್ಯತೆಗಳನ್ನು ಪೂರೈಸುವಂಥ ಬುಧನನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ನಮ್ಮ ಆರೋಗ್ಯದಿಂದ, ನಮ್ಮ ಮನಸ್ಸಿನಿಂದ ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ಅದರಿಂದ ಬರುವಂತಹ ಆದಾಯ ಇವೆಲ್ಲವೂ ಕೂಡ ಒಂದಕ್ಕೊಂದು ಸಹಸಂಬಂಧವನ್ನು ಹೊಂದಿರುವಂಥದ್ದು. ನೋಡಿ, ಈ ದಿನ ಖರ್ಚಿಗೆ ದುಡ್ಡಿಲ್ಲ ಅಂದರೆ ಅದರ ಚಿಂತೆನೇ ಬೇರೆ ಲೆವೆಲಲ್ಲಿರುತ್ತೆ. ಆ ಒಂದು ಚಿಂತೆಯಿಂದನೇ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ. ಜೊತೆಗೆ ಈ ಹಣ ಇಲ್ಲದೆ ಯಾವುದೇ ಯೋಜನೆಗಳು ಮುಂದುವರಿಯಲ್ಲ, ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಬುಧ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರಧಾರಿ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ವಿದ್ಯಾರ್ಥಿಗಳಾಗಲಿ ತೀವ್ರವಾದಂತಹ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಬುಧ ಬೇಕೇ ಬೇಕು. ಹಾಗೆ ವ್ಯವಹಾರ ಮಾಡುವಂಥವರು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂದ್ರೂ ಬುಧ ಬೇಕೇ ಬೇಕು. ಹಾಗಾಗಿ ಜಾತಕದಲ್ಲಿ ಬುಧನ ಬಲ ಹೊಂದುವುದರ ಜೊತೆಗೆ ಅತೀಂದ್ರಿಯತೆ ಮತ್ತು ನಿಗೂಢ ಆಚರಣೆಗಳು ಇಂಥದ್ದು ಕೂಡ ಪ್ರವರ್ಧಮಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಬುಧ ಬೇಕೇ ಬೇಕಾಗತ್ತೆ. ಹಾಗಾಗಿ ಈ 12 ರಾಶಿಯವರು ಯಾವ ಯಾವ ಕ್ರಮಗಳನ್ನು ಅನುಸರಣೆ ಮಾಡಿದ್ರೆ ಬುಧನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಈಗ ನೋಡೋಣ. ಮೇಷರಾಶಿಯವರು ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು, ನಿಮ್ಮ ಓದು, ನಿಮ್ಮ ಜ್ಞಾನ ಸಂಪಾದನೆ ಅಥವಾ ನೀವು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು, ಭೂಮಿಯ ವ್ಯವಹಾರ ಯಾವುದೇ ಮಾಡಿದ್ರೂ ಕೂಡ ಅಲ್ಲಿ ಉತ್ತಮ ಫಲಗಳನ್ನು ಪಡ್ಕೊಳ್ಬೇಕು ಅಂದರೆ ನೀವು ಬುಧವಾರದ ದಿನ ಹಸಿರು ಹುಲ್ಲಿನ ಮೇಲೆ ನಡಿಬೇಕು. ಜೊತೆಗೆ ಓಂ ರಾಹುವೇ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿದಿನ 41 ಬಾರಿ ಜಪಿಸಬೇಕಾಗತ್ತೆ. ಇನ್ನು ವೃಷಭ ರಾಶಿಯವರು ಈಗಾಗಲೇ ಹೇಳಿದಾಗೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿಯಲ್ಲಿ ಇರ್ತೀರಿ. ಅದರಲ್ಲೂ ದ್ವಿತೀಯದಲ್ಲಿ ಗುರು ಬೇರೆ ಇದ್ದಾನೆ, ನಿಮಗೆ ಒಳ್ಳೆಯ ಬಲ ಕೂಡ ಇದೆ. ಜೊತೆಗೆ ಈ ಶುಕ್ರವಾರದ ದಿನ ನೀವು ಶುಕ್ರ ಗ್ರಹಕ್ಕೆ ಪೂಜೆ ಮಾಡುವಂಥದ್ದು, ಪ್ರತಿನಿತ್ಯ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ, ಇಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಮಂತ್ರವನ್ನ 21 ಬಾರಿ ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಅಧಿಪತಿ ಬುಧನೇ. ಹಾಗಾಗಿ ಯಾರು ವ್ಯಾಪಾರ ವ್ಯವಹಾರಗಳನ್ನ ಮೂಲ ಕಸುಬಾಗಿ ಇಟ್ಕೊಂಡಿದ್ದಾರೆ ಮಿಥುನ ರಾಶಿಯವರು, ಅಂಥವರು ಬುಧವಾರ ಬುಧಗ್ರಹದ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು, ಹಾಗೆ ಹಸುವಿಗೆ ಹಸಿರು ಹುಲ್ಲನ್ನ ಕೊಡುವಂಥದ್ದನ್ನ ಮಾಡಿ, ಗೋಗ್ರಾಸವನ್ನ ಕೊಡಿ, ಒಳ್ಳೆಯದಾಗತ್ತೆ.
ಇನ್ನು ಕರ್ಕಾಟಕ ರಾಶಿಯವರಿಗೆ ಚಂದ್ರ ಅಧಿಪತಿ. ಹಾಗಾಗಿ ಇಲ್ಲಿ ಚಂದ್ರ ಮತ್ತೆ ಬುಧನಿಗೆ ತಂದೆ ಮಗನ ಸಂಬಂಧ ಇರೋದ್ರಿಂದ ಇಲ್ಲಿ ಮನಸ್ಸಿನ ದ್ವಂದ್ವತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಕುಟುಂಬದಲ್ಲಿ ಒತ್ತಡಗಳು ಜಾಸ್ತಿ ಈ ವ್ಯಾಪಾರಸ್ಥರಿಗೆ. ಯಾಕೆಂದ್ರೆ ಬುಧನನ್ನ ನಾವು ಪ್ರಮುಖವಾಗಿ ಈ ಬಿಸಿನೆಸ್ ಓರಿಯೆಂಟೇಷನ್ ಅಲ್ಲಿ ಮಾತ್ರ ನೋಡ್ತಾ ಇರೋದ್ರಿಂದ ಇಲ್ಲಿ ಇದು ವ್ಯಾಪಾರಸ್ಥರಿಗೆ ಹೆಚ್ಚು ಅನ್ವಯ ಆಗುವಂಥ ವಿಚಾರ. ಹಾಗಾಗಿ ಕರ್ಕಾಟಕ ರಾಶಿಯವರು ಪ್ರತಿದಿನ ಓಂ ಸೋಮಾಯ ನಮಃ ಅನ್ನುವಂಥ ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ. ಹಾಗೆ ಹುಣ್ಣಿಮೆಯ ದಿನ ಚಂದ್ರ ದರ್ಶನವನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಡಬೇಕು. ಇನ್ನು ಸಿಂಹ ರಾಶಿಯವರು ಪ್ರತಿದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ಕೊಳ್ಬೇಕು. ಸೂರ್ಯ ಮಂತ್ರಗಳನ್ನ ಹೇಳ್ಕೊಳ್ಬೇಕು. ಜೊತೆಗೆ ಆದಿತ್ಯ ಹೃದಯವನ್ನ ಪಠಣ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮ ಲಾಭಗಳು ಸಿಕ್ಕತ್ತೆ. ಜೊತೆಗೆ ಬಿಳಿಯ ಎಕ್ಕದ ಗಿಡಕ್ಕೆ 7 ಪ್ರದಕ್ಷಿಣೆಗಳನ್ನ ಮಾಡೋದ್ರಿಂದ ಕೂಡ ನಿಮಗೆ ಪ್ರಗತಿದಾಯಕವಾದಂತಹ ಫಲಿತಾಂಶ ಸಿಕ್ಕತ್ತೆ. ಇನ್ನು ಕನ್ಯಾ ರಾಶಿಯವರಿಗೂ ಕೂಡ ಬುಧ ಅಧಿಪತಿ. ಹಾಗಾಗಿ ನೀವು ಬುಧವಾರದ ದಿನ ಬುಧ ಗ್ರಹಕ್ಕೆ ಪೂಜೆಯನ್ನು ಮಾಡಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಾಗೆ ನೀವು ಬುಧವಾರದ ದಿನ ಸಾಧ್ಯ ಆದಷ್ಟು ಹಸಿರು ಬಣ್ಣದ ಉಡುಪುಗಳನ್ನು ಧರಿಸುವಂಥದ್ದನ್ನ ಮರಿಬೇಡಿ. ಇನ್ನು ತುಲಾ ರಾಶಿಯವರಿಗೆ ಈಗಾಗಲೇ ಹೇಳಿದಾಗೆ ಉತ್ತಮವಾದಂತಹ ಫಲಗಳು ಸಿಕ್ಕುವಂತಹ ಸಂದರ್ಭ ಇದೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಯಾಕೆಂದ್ರೆ ಶುಕ್ರ ನಿಮಗೆ ಅಧಿಪತಿ. ಹಾಗಾಗಿನೇ ಶುಕ್ರವಾರದಂದು ನೀವು ಶುಕ್ರ ಗ್ರಹಕ್ಕೆ ಪೂಜೆಯನ್ನ ಮಾಡಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಅಥವಾ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂತಹ ಈ ಬಿಸಿನೆಸ್ ಪೀಪಲ್ ಯಾರಿದ್ದಾರೆ ಅವರಿಗೆ ಮಂಗಳವಾರದ ದಿನ ಮಂಗಳ ಗ್ರಹಕ್ಕೆ ಪೂಜೆಯನ್ನ ಮಾಡಬೇಕು. ಕುಜನನ್ನ ಆರಾಧನೆ ಮಾಡಬೇಕು. ಹಾಗಾಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಹಾಗೆ ಭೂ ವರಹಸ್ವಾಮಿಯನ್ನ ದರ್ಶನ ಮಾಡುವಂಥದ್ದನ್ನ ಮಾಡಿದ್ರೆ, ಸ್ತೋತ್ರ ಹೇಳ್ಕೊಂಡ್ರೆ ನಿಮ್ಮ ಬಿಸಿನೆಸ್ ಚೆನ್ನಾಗಿ ನಡೆಯುತ್ತೆ. ಇನ್ನು ಧನು ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗೇನೋ ನಡೀತಾ ಇದೆ. ಆದ್ರೆ ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಇರಲ್ಲ. ವ್ಯವಹಾರದಲ್ಲಿ ಏರಿಳಿತಗಳು ಜಾಸ್ತಿ. ಅದಕ್ಕಾಗಿನೇ ಗುರುವಾರದ ದಿನ ಗುರು ಆರಾಧನೆಯನ್ನ ಮಾಡುವಂಥದ್ದು, ಹಾಗೆ ಹಳದಿ ಬಣ್ಣದ ಹಣ್ಣುಗಳನ್ನ ನೀವು ಗುರುಗಳಿಗೆ ಸಮರ್ಪಣೆ ಮಾಡುವಂಥದ್ದು, ಜೊತೆಗೆ ಬಡ ಬ್ರಾಹ್ಮಣರಿಗೆ ಆಹಾರವನ್ನ ನೀಡಿದ್ರೆ ಗುರುವಾರದ ದಿನ ವಿಶೇಷ ಫಲಗಳು ನಿಮಗೆ ಸಿಕ್ಕತ್ತೆ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಬುಧ ಧನಸ್ಥಾನದಲ್ಲಿದ್ದಾನೆ. 2ನೇ ಮನೆ ಅಲ್ಲಿ ವಕ್ರಿ ಆದ್ರೂ ಕೂಡ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಗತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ಶನಿವಾರದ ದಿನ ನೀವು ಮೊಸರನ್ನವನ್ನ ದಾನ ಮಾಡಿ. ಅದರಲ್ಲೂ ಭಿಕ್ಷುಕರಿಗೆ, ಅನಾಥರಿಗೆ, ಈ ಕಟ್ಟಡವನ್ನು ಕಟ್ಟುವಂತಹ ಕಾರ್ಮಿಕರಿಗೆ ನೀವು ಮೊಸರನ್ನವನ್ನ ದಾನ ಮಾಡೋದ್ರಿಂದ ನಿಮ್ಮ ಒಂದು ಬಿಸಿನೆಸ್ ಚೆನ್ನಾಗಿ ನಡೆಯುತ್ತೆ. ತಂಪಾಗಿ ಇರುತ್ತೆ ನಿಮ್ಮ ವ್ಯವಹಾರಗಳು. ಇನ್ನು ಕುಂಭರಾಶಿಯವರು ಈಗಾಗಲೇ ಬುಧ ವಕ್ರಿಯಾಗಿರುವಂಥದ್ದು ಕುಂಭರಾಶಿಯಲ್ಲೇ, ಅದರಲ್ಲೂ ಈ ಶತಭಿಷ ನಕ್ಷತ್ರ 3ನೇ ಪಾದದಲ್ಲಿ. ಹಾಗಾಗಿ ಬಹಳ ವಿಶೇಷವಾಗಿ ನೀವು ನವಗ್ರಹಗಳನ್ನ ಆರಾಧನೆ ಮಾಡಬೇಕು. ನವಗ್ರಹ ಸ್ತೋತ್ರವನ್ನ ಹೇಳ್ಕೊಳ್ಬೇಕು. ಜೊತೆಗೆ ಅಂಗವಿಕಲರು ಯಾರಿದ್ದಾರೆ ಅವರಿಗೆ ಅಗತ್ಯವಾದಂತಹ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡಿ, ಒಳ್ಳೆಯದಾಗುತ್ತೆ. ಹಾಗೆ ಮೀನರಾಶಿಯವರು ವ್ಯಾಪಾರ ವ್ಯವಹಾರಗಳನ್ನ ನಡೆಸ್ತಾ ಇರುವಂತವರು ಬುಧನ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಈ ಬುಧವಾರದ ದಿನ ಸ್ವಲ್ಪ ಹೆಸರು ಕಾಳನ್ನು ಅಥವಾ ಹೆಸರು ಬೇಳೆಯನ್ನು ಒಂದು 200 ಗ್ರಾಂನಷ್ಟು ಹೆಸರು ಬೇಳೆ ಅಥವಾ ಕಾಳನ್ನ ಸತ್ಪಾತ್ರರಿಗೆ ದಾನ ಮಾಡಿ. ಹಾಗೆ ಪ್ರತಿದಿನ ನೀವು 21 ಬಾರಿ ಓಂ ನಮಃ ಶಿವಾಯ ಈ ಮಂತ್ರವನ್ನ ಜಪ ಮಾಡಿ. ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿ ಈ ಬುಧ ವಕ್ರಿಯಾಗಿರೋದ್ರಿಂದ ಯಾರಿಗೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏರಿಳಿತಗಳು ಕಂಡು ಬರ್ತಾ ಇದೆ, ವ್ಯಾಪಾರದಲ್ಲಿ ಒಂದು ಭದ್ರತೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಒಂದು ಸೆಕ್ಯೂರಿಟಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಅಂಥವ್ರು ಈಗ ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಗೆ ಬುಧನಿಂದ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಹಾಗಾಗಿ ಬುಧ ವಕ್ರ ತ್ಯಾಗವನ್ನ ಮಾಡುವಂಥದ್ದು 21ನೇ ತಾರೀಕು ಈ ಮಾರ್ಚ್ 21 ಶನಿವಾರದ ದಿನ. ಅಲ್ಲಿಯವರೆಗೂ ಕೂಡ ನೀವು ಈಗ ಹೇಳಿದಂತಹ ಕ್ರಮವನ್ನ ಅನುಸರಣೆ ಮಾಡಿ ನಿಷ್ಠೆಯಿಂದ ನಿಮ್ಮ ವ್ಯವಹಾರಗಳಲ್ಲಿ ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಏನೋ ಇದೆ. ಆದರೆ ಕೆಲವೊಂದು ಕಾರಣಗಳಿಂದ ನೀವಾಗಿ ಮಾಡಿಕೊಳ್ಳುವಂತಹ ಕೆಲವೊಂದು ಸ್ವಯಂಕೃತ ಅಪರಾಧಗಳಿಂದ, ತಪ್ಪುಗಳಿಂದ ಅಂತಹ ಒಂದು ಕೆಲಸಗಳಲ್ಲಿ ಅಡಚಣೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಅತಿಯಾದಂತಹ ಮಾತು ಈ ದಿನ ಅಲ್ಲಿ ಒಂದು ದೌರ್ಬಲ್ಯವನ್ನು ತೋರಿಸುವಂಥದ್ದಿದೆ. ಹಾಗಾಗಿ ಮಾತನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಇಲ್ಲಾಂದ್ರೆ ಬಂದಿರುವಂತಹ ಪರಿಸ್ಥಿತಿಯನ್ನ ನಿಭಾಯಿಸಬೇಕು. ಹಾಗೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನೇನೋ ತರುತ್ತೆ. ಆದರೆ ಸಂಯಮದಿಂದ ನೀವು ವರ್ತಿಸಬೇಕಾಗತ್ತೆ. ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಂತೋಷದ ದಿನ.
ಏಕೆಂದರೆ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಈ ವ್ಯವಹಾರದಲ್ಲಿ ಇರುವಂಥ ಕೆಲವೊಂದು ಅಡೆತಡೆಗಳು, ಅದರಲ್ಲೂ ಬಿಸ್ನೆಸ್ ಅವ್ರಿಗೆ ಈ ದಿನ ಒಂದು ಒಳ್ಳೆಯ ಸಲಹೆ, ಮಾರ್ಗದರ್ಶನ ತಜ್ಞರಿಂದ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ನೀವು ಅಂತಹ ಒಂದು ಸಲಹೆಗಳನ್ನು ಈ ದಿನ ಅನುಸರಣೆ ಮಾಡಿದ್ರೆ ನಿಮ್ಮ ವ್ಯವಹಾರ ಪ್ರಗತಿದಾಯಕವಾಗಿರುತ್ತೆ. ಇನ್ನು ಈ ದಿನ ಲಭ್ಯ ಇರುವಂಥ ಸಮಯ ಬಹಳ ಕಡಿಮೆ, ಆದರೂ ಕೂಡ ಕೈಯಲ್ಲಿರುವಂಥ ಕೆಲಸಗಳನ್ನು ಪೂರೈಸಬೇಕು. ಅಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ತೋರಿಸುವಂಥ ಒಂದು ಸಂದರ್ಭ ಬಂದಿದೆ. ಹಾಗಾಗಿ ಅಲ್ಪ ಸಮಯದಲ್ಲೇ ಹೆಚ್ಚು ಸಾಧನೆ ಮಾಡುವಂಥ ಒಂದು ವಿಶೇಷವಾದಂಥ ಪುರಸ್ಕಾರ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ಕಾಡ್ತಾ ಇದ್ದಂತಹ ಒಂದು ಸಮಸ್ಯೆ, ಬಹಳ ದಿನಗಳಿಂದ ಇದ್ದಂಥದ್ದು, ಅದು ಈ ದಿನ ಒಂದು ನಿವಾರಣೆಯ ಹಂತಕ್ಕೆ ಬರುವಂಥ ಸಾಧ್ಯತೆ ಇದೆ. ಇದರಿಂದ ಸಮಾಧಾನ ನಿಮಗಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯವನ್ನು ತೋರಿಸಬೇಡಿ. ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯವನ್ನು ಈ ದಿನ ನಿರ್ಲಕ್ಷ್ಯ ಮಾಡಬೇಡಿ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದಕ್ಕಾಗಿಯೇ ಈ ದಿನದ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಪ್ರಯಾಣದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾದಂಥ ಒಂದು ದಿನ. ನಿಮಗೆ ಒಂದು ಹೈ ಅಲರ್ಟ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕೆಲವು ಜನರು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ. ಹಾಗಾಗಿ ಅವರ ಒಂದು ಕಾಡು ಹರಟೆ, ಕಾಲಹರಣ, ನಿಮಗೆ ಯಾವ ಸಮಯ ಬಹಳ ಮುಖ್ಯ ಅನಿಸುತ್ತೋ, ಯಾವುದು ತುಂಬ ಅಗತ್ಯ ಅನಿಸುತ್ತೋ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಇಂತಹ ಕಾಡು ಹರಟೆಯನ್ನು ಯಾರು ಹವ್ಯಾಸವಾಗಿ ಇಟ್ಕೊಂಡಿದ್ದಾರೆ ಅಂಥವರನ್ನು ಆದಷ್ಟು ಈ ದಿನ ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ಟೈಮ್ ಈಸ್ ಮನಿ ಅನ್ನುವಂಥದ್ದು ಈ ದಿನ ನಿಮಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ನೀವು ಕಟುವಾದ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇತ್ತೀಚೆಗೆ ಯಾರು ನಿಮಗೆ ಪರಿಚಯ ಆಗಿದ್ದಾರೆ ಅಂಥವರನ್ನು ಹೆಚ್ಚು ನಂಬಿ ನಿಮ್ಮ ವ್ಯವಹಾರಗಳನ್ನು ಅವರಿಗೆ ಹೇಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಥಗಿತ ಆಗಬಹುದು. ಏಕೆಂದರೆ ಆರಂಭಿಕ ಸಮಯ ಚೆನ್ನಾಗಿರಲ್ಲ. ನೀವು ನೋಡಿ ಈ ತಪ್ಪು ಸಮಯದಲ್ಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇದರಿಂದ ಆ ಕೆಲಸಗಳು ಕೂಡ ಅರ್ಧಂಬರ್ಧ ಆಗುತ್ತೆ. ಹಾಗೆ ಖರ್ಚು ವಿಪರೀತ ಆಗುತ್ತೆ ಆ ಕೆಲಸಕ್ಕೆ ತಗುಲುವಂಥದ್ದು. ಇನ್ನು ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಬ್ಬರೇ ನಿಮಗೆ ಎದುರಾಗಿ ನಿಲ್ಲುವಂಥ ಸಾಧ್ಯತೆ ಕೂಡ ಇದೆ. ಇಲ್ಲಿ ನಿಮಗೆ ಮನಸ್ತಾಪ, ಮಾತಿಗೆ ಮಾತು, ಕಲಹ ಇತ್ಯಾದಿಗಳು ಏರ್ಪಡುವಂಥದ್ದು. ಇದರಿಂದ ಮನಸ್ಸಿಗೆ ತುಂಬ ಒತ್ತಡ ಉಂಟಾಗುವಂಥ ಸಂದರ್ಭ. ಇದು ನಿಮ್ಮ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಅಡ್ಡ ಪರಿಣಾಮವನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಇಲ್ಲಿ ನೀವು ಜಾಗೃತರಾಗಿ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ವಿದ್ಯಾರ್ಥಿಗಳು ನಿಮ್ಮ ಓದಿನ ಕಡೆ ಸ್ವಲ್ಪ ಗಮನ ಕೊಡಬೇಕು. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ತುಂಬ ಚಂಚಲವಾಗಿರುವಂಥದ್ದು, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಅದಕ್ಕಾಗಿಯೇ ನೀವು ಒಂದೆಡೆ ಕುಳಿತು ಯಾವುದಾದ್ರೂ ಒಂದು ಕೆಲಸವನ್ನು ಆರಂಭ ಮಾಡಿ ಅದನ್ನು ಮುಕ್ತಾಯ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ. ಒಂದೇ ಸಮಯದಲ್ಲಿ 4-6 ಕೆಲಸಗಳನ್ನು ಆರಂಭ ಮಾಡಿ ಎಲ್ಲವನ್ನು ಕೂಡ ಅಪೂರ್ಣ ಮಾಡುವಂಥ ಒಂದು ಪರಿಸ್ಥಿತಿಗೆ ತಗಲಾಕೊಳ್ಬೇಡಿ. ಜಾಗ್ರತೆ. ಇನ್ನು ಈ ದಿನ ಸ್ವಲ್ಪ ಕಷ್ಟದ ಸಮಯ ಇದೆ. ಎಲ್ಲ ಒಂದು ಕಡೆ ಸಮಸ್ಯೆ ಹೆಗಲೇರ್ತಾ ಇದೆ ಅಂತ ಹೇಳಿದ್ರೆ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳಿ. ಮನೆಯಲ್ಲಿ ಸ್ವಲ್ಪ ಮುಕ್ತವಾಗಿ ಮಾತಾಡಿ, ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಾಮಾನ್ಯವಾದಂಥ ದಿನ. ನಿಮ್ಮ ಪ್ರಯತ್ನಗಳಿಗೆ ಮಧ್ಯಮ ಫಲ ಸಿಕ್ಕುವಂಥ ದಿನ. ಹಾಗಾಗಿ ಯಾವುದರಿಂದ ಕೂಡ ಏನನ್ನೂ ಹೆಚ್ಚಿನದಾಗಿ ನಿರೀಕ್ಷೆ ಮಾಡಬೇಡಿ. ಹೈ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಯಾವುದರಿಂದ ಕೂಡ ನಿಮಗೆ ತೃಪ್ತಿ ಇರಲ್ಲ. ಯಾರೂ ಕೂಡ ಸಕಾಲಕ್ಕೆ ಬಂದು ಸಹಾಯ ಮಾಡಲ್ಲ. ಹಾಗಾಗಿ ಈ ದಿನ ಭಗವಂತ ಏನನ್ನು ಕೊಡ್ತಾನೋ ಅದೇ ನಿಮ್ಮ ಪಾಲಿಗೆ ಪಂಚಾಮೃತ. ಹಾಗಾಗಿ ಬಂದಂಥ ಸನ್ನಿವೇಶವನ್ನು ನೀವು ಧೈರ್ಯದಿಂದ, ಸಂತೋಷದಿಂದ ನೀವು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಅನಾವಶ್ಯಕವಾದಂಥ ವಾದಗಳಲ್ಲಿ ತೊಡಗುವಂಥ ಸಾಧ್ಯತೆ ಇದೆ. ಏನೋ ಆರ್ಗ್ಯುಮೆಂಟು ಶುರುವಾಗುತ್ತೆ, ಅದು ನಿಮ್ಮನ್ನು ನೀವೇ ತೊಡಗಿಸ್ಕೊಳ್ಳುವಂಥದ್ದು. ಇದರಿಂದ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬಹಳ ಬೇಗ ಉಂಟಾಗುವಂಥ ಸಾಧ್ಯತೆ ಇರುತ್ತೆ.
ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಮನೆಯವರ ವರ್ತನೆ, ಅವರ ಮಾತು ನಿಮಗೆ ಇಷ್ಟ ಆಗಲ್ಲ, ಅಲ್ಲೂ ಕೂಡ ಅಸಮಾಧಾನ, ಅಲ್ಲೂ ಏನೋ ಒಂದು ಕೋಪ ಇರುವಂಥದ್ದು, ಇದರಿಂದ ಅನರ್ಥಗಳು ಸಂಭವಿಸುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮನಸ್ಸು ದ್ವಂದ್ವತೆಯಿಂದ ಕೂಡಿರೋದ್ರಿಂದ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಗಾಡಿಯನ್ನು, ವಾಹನವನ್ನು ನೀವೇ ಓಡಿಸ್ತಾ ಇದ್ದರೆ ಇನ್ನೂ ನೀವು ಅಲರ್ಟ್ ಆಗಿರುವಂಥದ್ದು ತುಂಬ ಉತ್ತಮ. ಏಕೆಂದರೆ ಮನಸ್ಸು ಈ ದಿನ ತುಂಬ ಚಂಚಲವಾಗಿರುತ್ತೆ, ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳು ಕೂಡ ಉತ್ತಮವಾಗಿರಲ್ಲ, ಕೆಟ್ಟ ಆಲೋಚನೆಗಳು ಬರುತ್ತೆ, ದೂರಾಲೋಚನೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದೂರಾಲೋಚನೆ ಬರಲಿ, ಆದರೆ ಈ ದುರಾಲೋಚನೆ ಅನ್ನುವಂಥದ್ದು ಬಂದರೆ ನಿಮ್ಮನ್ನು ತಪ್ಪು ದಾರಿ ಹಿಡಿಯುವಂತೆ ಮಾಡಿಬಿಡುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮೇಲಧಿಕಾರಿಗಳಿಂದ ಕೂಡ ನಿಮಗೆ ಸಹಾಯಕ್ಕೆ ಒಂದು ಮಾರ್ಗದರ್ಶನ ಸಿಕ್ಕಲ್ಲ ಸಕಾಲಕ್ಕೆ, ಇದರಿಂದ ಕೂಡ ನಿಮಗೆ ತೊಂದರೆ ಆಗುವಂಥದ್ದು ಇದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕಷ್ಟಕರವಾದಂಥ ಸಮಸ್ಯೆಗಳು ಕೂಡ ಎದುರಾಗುವಂಥದ್ದು ಇದೆ. ಹಾಗೆ ಸಾಲಗಾರರ ಒತ್ತಡ ಇರ್ಬೋದು, ಹಣ ಬೇಕು ಆದರೆ ಸಿಗ್ತಾ ಇಲ್ಲ, ಇದರಿಂದ ಒಂದು ಪರಿಸ್ಥಿತಿ ಕೈಮೀರುವಂಥ ಸಾಧ್ಯತೆ. ಹಾಗಾಗಿ ಈ ದಿನ ತಪ್ಪಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ, ತುಂಬ ಎಚ್ಚರಿಕೆಯಿಂದ ಇರಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಈ ಅಮೂಲ್ಯವಾದಂತಹ ವಸ್ತುಗಳನ್ನು ಈ ದಿನ ನೀವು ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಜೆ ಈ ದಿನ ಶಿವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಫಲಪ್ರದವಾದಂತಹ ದಿನ, ನಿಮ್ಮ ಪ್ರಯತ್ನಗಳು ಈಡೇರುವಂತಹ ದಿನ. ಅದರಲ್ಲೂ ಈ ದಿನ ನಿಮ್ಮ ಕುಟುಂಬಸ್ಥರಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತೀರಿ, ಜೊತೆಗೆ ಹಣದ ಸಹಾಯ ಕೂಡ ಸಿಕ್ಕತ್ತೆ. ಈ ದಿನ ನಿಮಗೆ ಮಾರ್ಗದರ್ಶಿ ಒಬ್ಬರು ಸಿಗ್ತಾರೆ, ಗುರುಸ್ಥಾನದಲ್ಲಿರುವಂಥವರು ಸಿಗ್ತಾರೆ. ಹಾಗಾಗಿನೇ ನಿಮ್ಮ ಸಮಸ್ಯೆಗೆ ಪರಿಹಾರ ಒಂದು ಈ ದಿನ ನಿಮಗೆ ಹೊಳೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ, ಕೆಲವೊಂದು ಶತ್ರುಗಳನ್ನು ಜಯಿಸಲಿಕ್ಕೆ ಒಂದು ಒಳ್ಳೆಯ ಉಪಾಯ ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಸುಲಭವಾಗಿ ಹೊರಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಆದರೆ ಸ್ವಲ್ಪ ಸಂಯಮದಿಂದ ಇರಬೇಕಾಗತ್ತೆ ಅಷ್ಟೇ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ತುಂಬ ಅನುಕೂಲದಾಯಕವಾಗಿರುತ್ತೆ. ಅಂದರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಈ ದಿನ ಪರಿಸ್ಥಿತಿ ಯಾವುದೇ ಇದ್ರೂ ಅದು ತುಂಬ ನಿಮಗೆ ಸಕಾರಾತ್ಮಕವಾಗೇ ಇರುತ್ತೆ, ತುಂಬ ಪಾಸಿಟಿವ್ ಆಗೇ ಇರ್ತೀರಿ. ಹಾಗಾಗಿ ನಿಮ್ಮ ಆಲೋಚನೆಗಳು ಕೂಡ ಧನಾತ್ಮಕವಾಗಿರುತ್ತೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಪ್ಲ್ಯಾನ್ ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಒಂದು ಉತ್ತಮವಾದ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಡಿಸಿಷನ್ ಮೇಕಿಂಗ್ ಈ ದಿನ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲೂ ಕೂಡ ನಿಮ್ಮ ತೀರ್ಮಾನವೇ ಅಂತಿಮ. ಹಾಗೆ ಅದರಿಂದ ನಿಮಗೆ ಬರುವಂಥ ಲಾಭ ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ಕುಟುಂಬಕ್ಕಾಗಿ ಸ್ವಲ್ಪ ಖರ್ಚು ವೆಚ್ಚಗಳಾಗುವಂಥ ಸಂದರ್ಭ ಇದೆ, ಅದನ್ನು ನಿಯಂತ್ರಣದಲ್ಲೂ ಇಟ್ಕೊಳ್ತೀರಿ. ಜೊತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಈ ದಿನ ನೀವು ವ್ಯವಹಾರವನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಕಂಪ್ಲೀಟಾಗಿ ಈ ದಿನ ನೀವು ಬಿಸ್ನೆಸ್ ಓರಿಯೆಂಟೇಷನ್ ಇರುವಂಥ ಪರ್ಸನ್ ಆಗಿರ್ತೀರಿ. ಇನ್ನು ಈ ದಿನ ನಿಮ್ಮ ಮೂಗಿಗೆ ನೇರವಾಗಿ ಇರುವಂತೆ ಕೆಲವೊಂದು ವಿಚಾರಗಳನ್ನು ವಾದ ಮಾಡುವಂಥದ್ದು ಕೂಡ ಇದೆ. ಅದರಲ್ಲಿ ಲಾಭ ಇದೆಯೋ, ಹುರುಳಿದೆಯೋ, ನಿಮಗೆ ಉಪಯೋಗ ಆಗುತ್ತೋ ಇಲ್ಲವೋ ಯಾವುದೂ ಗೊತ್ತಿಲ್ಲ, ಆದರೆ ಈ ಮೊಂಡು ವಾದಕ್ಕೆ ಈ ದಿನ ಒಳಗಾಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಈ ದಿನ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ನಿಮ್ಮ ಸ್ವಸಾಮರ್ಥ್ಯದಲ್ಲೇ ಕೆಲಸಗಳು ಮುಂದುವರಿಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಶ್ರೀ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಸಂಜೆ ಶಿವಾಲಯಕ್ಕೆ ಹೋಗಿ ಬನ್ನಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ಒಂದು ಪ್ರಗತಿಯನ್ನು ಕಾಣ್ತೀರಿ. ಹಾಗೆ ಈ ದಿನ ನೀವು ಯಾರಿಂದ ಏನನ್ನು ನಿರೀಕ್ಷೆ ಮಾಡ್ತೀರೋ ಅದು ನಿಮಗೆ ಆಗೇ ಆಗುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಯೋಚನೆ ಮಾಡಿದ್ದೆಲ್ಲ ನನಸಾಗುತ್ತೆ ಈ ದಿನ. ಹಾಗಾಗಿನೇ ನಿಮ್ಮ ಗೌರವದ ಹೆಚ್ಚಳದೊಂದಿಗೆ ನಿಮ್ಮ ಮನಸ್ಸು ಸಂತೋಷದಿಂದ ಇರುವಂಥ ಸಂದರ್ಭ ಇದು.
ಹಾಗೆ ಈ ದಿನ ನಿಮ್ಮ ಸೋದರತ್ತೆಯವರಿಂದಲಾಗಲಿ ಅಥವಾ ನಿಮ್ಮ ಅತ್ತೆಯವರ ಕಡೆಯಿಂದಲಾಗಲಿ ಈ ದಿನ ನಿಮಗೆ ಹೆಚ್ಚಿನ ಮರ್ಯಾದೆ ಸಿಕ್ಕುವಂಥದ್ದು ಇದೆ. ಅವರಿಂದ ಒಂದು ಸಹಕಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮಗಿಂತ ನಿಮ್ಮ ಕುಟುಂಬದಲ್ಲಿರುವಂಥವ್ರಿಗಿಂತ ಹೊರಗಿನವರಿಂದಲೇ ಹೆಚ್ಚು ಗೌರವಕ್ಕೆ ಪಾತ್ರವಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರಗಳು ಕೂಡ ಬೇರೆಯವ್ರಿಗೂ ಇಷ್ಟ ಆಗುತ್ತೆ, ನಿಮಗೂ ಸಮಾಧಾನ ಇರುತ್ತೆ. ಹಾಗೆ ಕೆಲವು ಕಡೆ ನಿಲುಗಡೆಗೆ ಆಗಿರುವಂಥ ಕೆಲಸ ಕಾರ್ಯಗಳಿದೆ, ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳಿದೆ, ಅದು ಸರಾಗವಾಗಿ ನಡೆಯುತ್ತೆ. ಆದರೆ ಆರಂಭದ ಸಮಯ ಮಾತ್ರ ಪಕ್ಕಾ ಇರಬೇಕು. ಇನ್ನು ಮನೆಯೊಳಗಿರುವಂಥ ಭಿನ್ನಾಭಿಪ್ರಾಯಗಳು, ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ, ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ರೊಟ್ಟಿಯೇ ಜಾರಿ ತುಪ್ಪಕ್ಕೆ ಬಿದ್ದಂತೆ ಈ ದಿನದ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿರುತ್ತೆ. ಹಾಗಾಗಿ ಅಂಥ ಸಮಸ್ಯೆಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಿಸ್ತೀರಿ, ಅದಕ್ಕೊಂದು ಪರಿಹಾರವನ್ನು ಕೂಡ ಕಂಡುಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರ್ಣಯಗಳಿಗೆ ಸಂತುಷ್ಟರಾಗಿರ್ತಾರೆ, ಅವ್ರಿಗೂ ಒಂದು ಸಮಾಧಾನ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಭಾವನೆಗಳಿಗೆ ದಾಸರಾಗಬೇಡಿ, ಉದ್ವೇಗಕ್ಕೆ ಒಳಗಾಗಬೇಡಿ. ಎಲ್ಲ ಒಂದು ಕಡೆ ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಆ ನಿಮ್ಮ ಭಾವನೆಯೇ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿಬಿಡುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಪಾರ್ವತಿ ಪರಮೇಶ್ವರರನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ. ಸಂಜೆ ಪರಮೇಶ್ವರನ ಪೂಜೆಗೆ ಸ್ವಲ್ಪ ಬಿಲ್ವಪತ್ರೆಯನ್ನು ಕೊಟ್ಟು ಬನ್ನಿ. ದೇವಸ್ಥಾನಕ್ಕೆ ಹೋಗಿ, ಶಿವಾಲಯಕ್ಕೆ ಹೋಗಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಧ್ಯಮ ಫಲ ಇರುವಂತಹ ದಿನ. ಅದರಲ್ಲೂ ದಿನ ಕಳೆದಂತೆ ಭಿನ್ನಾಭಿಪ್ರಾಯಗಳು, ತಪ್ಪು ತಿಳುವಳಿಕೆಗಳು ಈ ದಿನ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭದಲ್ಲೇ ಇಂಥ ಒಂದು ವಿದ್ಯಮಾನಗಳನ್ನು ನೀವು ನಿಯಂತ್ರಣಕ್ಕೆ ತಂದುಕೊಳ್ಬೇಕು. ಸಮಸ್ಯೆಗಳು ದೊಡ್ಡದಾಗಲಿಕ್ಕೆ ಬಿಡಬಾರ್ದು. ಹಾಗಾಗಿ ನಿಮ್ಮ ಜಾಣತನ ಏನಿದೆ, ನಿಮ್ಮ ಅನುಭವ ಏನಿದೆ, ಇಲ್ಲಿ ತೋರಿಸುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ಲಭ್ಯ ಇರುವಂತಹ ಕೆಲವೊಂದು ಅವಕಾಶಗಳೇನಿದೆ, ಆಪರ್ಚುನಿಟೀಸ್ ಏನಿದೆ, ಅದನ್ನು ಪೂರೈಸಬೇಕು. ಎಲ್ಲರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಬೇಕು. ಇದು ನಿಮ್ಮ ಅಜೆಂಡಾ ಆಗಬೇಕು. ಹಾಗಾಗಿ ನಿಮ್ಮ ಗುರಿ ಏನು ಅಂತ ಹೇಳಿದ್ರೆ, ಯಾವುದೇ ಅವಕಾಶಗಳು ಬಂದರೂ ಅದನ್ನು ಸಮರ್ಥವಾಗಿ ಮೊದಲು ನಿಭಾಯಿಸಬೇಕು, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಬೇಕು ಅನ್ನೋಂಥ ಒಂದು ಏಕೈಕ ಉದ್ದೇಶ ಇರಬೇಕು. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಅತಿಯಾದ ಪ್ರೀತಿ, ವ್ಯಾಮೋಹ ಇದು ನಿಮ್ಮನ್ನು ಈ ದಿನ ತಪ್ಪು ದಾರಿಗೆ ಎಳೆಯುವಂಥದ್ದು ಅಥವಾ ತಪ್ಪು ಗ್ರಹಿಕೆ ಉಂಟಾಗುವಂತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಎಷ್ಟು ಬೇಕೋ ಅಷ್ಟಕ್ಕೆ ಇರಬೇಕು, ಒಂದು ಚೌಕಟ್ಟಿನೊಳಗೆ ಇರಬೇಕು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಮುನಿಸು ಅಥವಾ ಅವರು ನಿಮ್ಮ ಬಗ್ಗೆ ಇಟ್ಟಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ಎಲ್ಲೋ ಒಂದು ಕಡೆ ಮೋಸ ಆಗಿದೆ ಅನ್ನುವಂಥ ಒಂದು ತಪ್ಪು ತಿಳುವಳಿಕೆ, ಅನುಮಾನ, ಇಂಥದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಹಣ ನಷ್ಟ ಆದರೂ ಪರವಾಗಿಲ್ಲ, ಆದರೆ ನಿಮ್ಮ ಗೌರವ ನಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಸಂದರ್ಭ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಆ ಒಂದು ಪರಿಸ್ಥಿತಿಯನ್ನು ನೀವೇ ತಿಳಿಗೊಳಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಿ, ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಇರಿ. ಓಪನ್ ಬುಕ್ ಆಗಿ ಇರಬೇಕು, ಆದರೆ ಮುಚ್ಚಿದಂತಹ ಕುಂಭದಂತೆ ಇರಬಾರ್ದು. ಸ್ವಲ್ಪ ಪರಿಸ್ಥಿತಿಯನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬದಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿವಾದ ಬಹಳ ದಿನಗಳಿಂದ ಇದೆ. ಆ ಸಮಸ್ಯೆ ಅದು ಕೂಡ ಈ ದಿನ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ಮಾನಸಿಕವಾಗಿ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಕಡಿಮೆ. ಆದರೆ ಈ ನೆಮ್ಮದಿ ಬೇಕೇ ಬೇಕು ನಿಮಗೆ, ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಹಾಗೆ ಸಂಜೆ ಈ ದಿನ ಶಿವನ ದರ್ಶನವನ್ನು ಮಾಡಿಕೊಂಡು ಬನ್ನಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಆರಂಭ ಏನೋ ಉತ್ಸಾಹದಲ್ಲಿರುತ್ತೆ, ಆರಂಭ ತುಂಬ ಸಂತೋಷವಾಗಿರುತ್ತೆ. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅದರಿಂದ ಬರುವಂತಹ ಫಲಿತಾಂಶಗಳಾಗಲಿ, ಆ ಒಂದು ಕೆಲಸ ನಡೆಯುವಂತಹ ಒಂದು ದಿಕ್ಕಾಗಲಿ ನಿಮಗೆ ಅಷ್ಟೊಂದು ಸಮಾಧಾನವನ್ನು ತರಲ್ಲ.
ಹಾಗಾಗಿನೇ ಆ ಕೆಲಸವನ್ನೇ ಆಮೂಲಾಗ್ರವಾಗಿ ಬದಲಾವಣೆ ಮಾಡಿ ಅದರಲ್ಲಿ ಒಂದು ಸೂಕ್ತವಾದಂತಹ ತಿರುವನ್ನು ಪಡ್ಕೊಳ್ಬೇಕು ಅನ್ನುವಂಥ ತುಡಿತ ಜಾಸ್ತಿ ಇರುತ್ತೆ. ಹಾಗಾಗಿ ತೆಗೆದುಕೊಂಡಂತಹ ತೀರ್ಮಾನದಲ್ಲೇ ಈ ದಿನ ಬದಲಾವಣೆ, ಅಲ್ಲೇ ಒಂದು ಯೂಟರ್ನ್ ಆಗುವಂಥದ್ದು. ಹಾಗಾಗಿ ಈ ದಿನ ನಷ್ಟದ ಮೇಲೆ ನಷ್ಟ, ವೆಚ್ಚದ ಮೇಲೆ ವೆಚ್ಚ ಆಗುವಂಥದ್ದು ಇರುತ್ತೆ. ಇನ್ನು ಹಣಕಾಸಿನ ವಿಚಾರ ಅಷ್ಟೊಂದು ಸೀರಿಯಸ್ ಆಗೇನೂ ತೆಗೆದುಕೊಂಡಿಲ್ಲ, ಆದ್ದರಿಂದ ಅಲ್ಲೂ ಕೂಡ ಈ ದಿನ ನಿಮಗೆ ಮೋಸ ಆಗುತ್ತೆ, ನಷ್ಟ ಆಗುತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಅಷ್ಟೊಂದು ಜಾಗ್ರತೆ ಅನ್ನುವಂಥದ್ದು ಇಲ್ಲ, ಅಲ್ಲೂ ಒಂದು ಉಲ್ಲಂಘನೆ ಮಾಡ್ತೀರಿ, ಶಿಸ್ತು ನಿಯಮಗಳನ್ನು ಮೀರುವಂಥ ಸಾಧ್ಯತೆ ಇದೆ. ಅಲ್ಲಿಂದ ಕೂಡ ಈ ದಿನ ನಿಮಗೆ ಸ್ವಲ್ಪ ಶಿಸ್ತಿನ ಕ್ರಮವೋ ದಂಡವೋ ಬೀಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ನಿರ್ಣಯಗಳು ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ, ತೀರ್ಮಾನಗಳು. ಹಾಗಾಗಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ನಿಮ್ಮ ನಿರ್ಣಯಗಳು ಹೇಗಿರಬೇಕು ಅನ್ನೋವಂಥದ್ದನ್ನು ಕುಟುಂಬದಲ್ಲಿ ನೀವು ಚರ್ಚೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಅನಾವಶ್ಯಕವಾಗಿ ಸ್ತ್ರೀಯರ ವಿಚಾರದಲ್ಲಿ ನೀವು ಮೂಗು ತೂರಿಸೋದ್ರಿಂದ ಅಲ್ಲೂ ಕೂಡ ನಿಮಗೆ ಹಿನ್ನಡೆ. ಅಲ್ಲಿ ಸ್ವಲ್ಪ ಮಾನ ಮರ್ಯಾದೆಯ ಪ್ರಶ್ನೆ ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ವಿಚಾರಗಳನ್ನು ನಿಮ್ಮ ಒಂದು ಮೂಗಿನ ನೇರಕ್ಕೆ ಎಳೆದಾಡುವಂಥ ಒಂದು ಪ್ರಯತ್ನದಲ್ಲಿ ಇರಬೇಡಿ. ಇನ್ನು ಈ ದಿನ ಯಾರೊಂದಿಗೆ ಮಾತಾಡಬೇಕಾದ್ರೂ ಕೂಡ ನಿಮ್ಮ ಮಾತು ನಿಯಂತ್ರಣದಲ್ಲಿರಲಿ, ಮಾತಿನ ಮೇಲೆ ನಿಗಾ ಇರಲಿ. ಹಾಗೆ ಈ ದಿನ ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ನಿಮ್ಮವರನ್ನು, ನಿಮ್ಮ ಸಹೋದ್ಯೋಗಿಗಳನ್ನು ಸಂತೋಷದಲ್ಲಿಡಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಮಾತಾಗಲಿ ನಿಮ್ಮ ಆಲೋಚನೆಗಳಾಗಲಿ ಧನಾತ್ಮಕವಾಗಿ ಇರಬೇಕು. ಇದೆರಡನ್ನು ನೀವು ಈ ದಿನ ಪರಿಪಾಲನೆ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ. ಹೆಚ್ಚಿನ ಲಾಭ ಸಿಕ್ಕದೇ ಇದ್ದರೂ ಕೂಡ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಹಣಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಸಮಸ್ಯೆ ನಿವಾರಣೆ ಆಗಲಿ ಅಂತ ಹೇಳಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಕೂಡ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂತಹ ದಿನ. ಅದರಲ್ಲೂ ತೃತೀಯದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಒಂದು ಸಮಾಧಾನ. ಕೆಲಸ ಕಾರ್ಯಗಳನ್ನು ಕಷ್ಟಪಟ್ಟು ಮುಂದುವರಿಸಿದ್ರೂ ಕೂಡ ನಿಮಗೆ ಸಂತೋಷ ಇರುತ್ತೆ. ಏಕೆಂದರೆ ಕೆಲಸ ಒತ್ತಡ ಅನ್ಸಲ್ಲ, ನಿಮಗೆ ಖುಷಿಯಾಗಿ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಇದು. ಇದರಿಂದ ನಿಮಗೆ ಆದಾಯ ಕೂಡ ಹೆಚ್ಚಾಗುತ್ತೆ. ಹಾಗೆ 10 ಜನರ ಒಂದು ಪರಿಚಯ ಆಗುವಂಥದ್ದು ಕೂಡ ಇರುತ್ತೆ. ಇದು ಈ ಹೊಸ ಪರಿಚಯಗಳು ನಿಮ್ಮ ಮುಂದಿನ ಆಗುಹೋಗುಗಳಿಗೆ ತುಂಬ ಅನುಕೂಲವನ್ನು ತರುತ್ತೆ. ಇನ್ನು ಈ ದಿನ ಧನಾತ್ಮಕವಾಗಿರೋದ್ರಿಂದ, ಅಂದರೆ ತುಂಬ ಪಾಸಿಟಿವ್ ಆಗಿರೋದ್ರಿಂದ ಎಲ್ಲರನ್ನ ಹುರಿದುಂಬಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಬೇರೆಯವರನ್ನು ಕೂಡ ಈ ದಿನ ಮೋಟಿವೇಟ್ ಮಾಡ್ತೀರಿ. ಹಾಗೆ ನೀವು ಸೆಲ್ಫ್ ಮೋಟಿವೇಟೆಡ್ ಪರ್ಸನ್ ಆಗಿರೋದ್ರಿಂದ ನಿಮಗೆ ಯಾರ ಸಲಹೆ ಮಾರ್ಗದರ್ಶನದ ಅಗತ್ಯತೆ ಕೂಡ ಈ ದಿನ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ ಯಾವ ಸಮಯಕ್ಕೆ ಯಾವ ಕೆಲಸವನ್ನು ಮಾಡಬೇಕು, ಯಾವುದರಿಂದ ಹೆಚ್ಚು ಅನುಕೂಲ ಇದೆ, ಹಾಗೆ ಯಾವುದನ್ನು ಕೈ ಬಿಡಬೇಕು ಅನ್ನುವಂಥ ವಿಚಾರಗಳು. ಇದನ್ನೆಲ್ಲ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿ, ಸೂಕ್ಷ್ಮವಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸ್ತೀರಿ. ಇನ್ನು ಈ ದಿನ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನುಕೂಲತೆಗಳು ಇದೆ. ಪ್ರಯಾಣದ ಉದ್ದೇಶ ಈಡೇರುತ್ತೆ. ಆದರೆ ಈ ದಿನ ಬೇರೆಯವರಿಗೆ ನೀವು ಸಹಾಯ ಮಾಡುವಂಥ ಒಂದು ಆಶ್ವಾಸನೆಯನ್ನು ಕೊಡುವ ಮೊದಲು ನಿಮ್ಮ ಇತಿಮಿತಿಯನ್ನು ನೀವು ನೋಡಿಕೊಳ್ಬೇಕು. ಒಂದು ಚೌಕಟ್ಟಿನೊಳಗೆ ಸಹಾಯ ಮಾಡಬೇಕು. ಅದನ್ನು ಮೀರಿದ್ರೆ ನಿಮಗೆ ನಷ್ಟ. ಉದಾಹರಣೆಗೆ ಯಾರೋ ಒಬ್ಬರು ನಿಮ್ಮಿಂದ ಸ್ವಲ್ಪ ಹಣವನ್ನು ಸಾಲವಾಗಿ ಬಯಸಿದ್ರೆ ನಿಮ್ಮಲ್ಲಿ ಹಣ ಇಲ್ಲ, ಆದರೆ ಬೇರೆಯವರಿಂದ ನೀವು ಸಾಲ ತಂದು ಇವರಿಗೆ ಹಣ ಸಹಾಯ ಮಾಡುವಂಥ ಪ್ರಯತ್ನಗಳೇನಿದೆ ಅದನ್ನು ನಿಲ್ಲಿಸಬೇಕಾಗತ್ತೆ. ಇದರಿಂದಲೇ ನಿಮಗೆ ಎಡವಟ್ಟಾಗುವಂಥದ್ದು. ಏಕೆಂದರೆ ಮುಂದೆ ನಿಮ್ಮಿಂದ ಸಾಲ ಪಡೆದಂಥವರ ಒಂದು ಗಂಟು ನಂಟು ಎರಡೂ ನಿಮಗೆ ಬರಲ್ಲ. ಇದರಿಂದ ನೀವು ಮಾಡಿರುವಂಥ ಸಾಲಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಹಾಗಾಗಿ ಎರಡು ಕಡೆಯಿಂದಲೂ ಕೂಡ ನಿಮಗೆ ಒತ್ತಡ, ನಷ್ಟ. ಸ್ವಲ್ಪ ಎಚ್ಚರ. ಇನ್ನು ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯಗಳು ಧನಾತ್ಮಕವಾಗಿರಬೇಕು. ಜೊತೆಗೆ ಆಲೋಚನೆಗಳು ಕೂಡ ಧನಾತ್ಮಕವಾಗಿರೋದ್ರಿಂದ ಇದೆರಡಕ್ಕೂ ಕೂಡ ಒಂದು ರೀತಿಯಲ್ಲಿ ಕೆಮಿಸ್ಟ್ರಿ ಮ್ಯಾಚ್ ಆಗಬೇಕು. ಆ ರೀತಿ ನೋಡಿಕೊಳ್ಳಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಕಡೆ ಸ್ವಲ್ಪ ಗಮನ ಕೊಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ
ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಕುಟುಂಬದ ವಿದ್ಯಮಾನಗಳು ನಿಮಗೆ ಒತ್ತಡವನ್ನು ತರುತ್ತೆ. ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಾಗ ಈ ದಿನ ಸ್ವಲ್ಪ ಎಚ್ಚರ ತಪ್ಪುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬೇರೆಯವರು ಬೇಕಂತಲೇ ನಿಮ್ಮನ್ನೆಲ್ಲ ಸಿಕ್ಕಿಸುವಂಥದ್ದು, ನಿಮ್ಮ ಒಂದು ವಿಚಾರಗಳಲ್ಲಿ ಅವರು ಕೂಡ ಆಟ ಆಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಮೂರನೆಯವರು ಎಂಟ್ರಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಈ ದಿನ ನಿಮಗೆ ತೀರಾ ಬೇಕಾದಂತಹ ಸ್ನೇಹಿತರಿಂದ ಇಂಥ ವಿದ್ಯಮಾನಗಳಾಗುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ಮ ನಿಷ್ಠೆ, ನಿಮ್ಮ ಕಾಳಜಿ ಎಲ್ಲಿದೆಯೋ ಅಂಥ ಒಂದು ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಬೇರೆಯವರಿಗಾಗಿ ಜೀವನ ಮಾಡೋದಕ್ಕಿಂತ ನಿಮಗಾಗಿ ನೀವು ಜೀವನ ಮಾಡುವಂಥದ್ದು, ಅದರ ಕಡೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಒಂದು ಬೇಕು ಬೇಡಗಳ ಬಗ್ಗೆ, ನಿಮ್ಮ ಆರೋಗ್ಯದ ಕಡೆ, ಹಾಗೆ ನಿಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವಂಥ ಸಂದರ್ಭ ಈ ದಿನ ಬರುತ್ತೆ. ಅದನ್ನು ನೀವು ತುಂಬ ಸೀರಿಯಸ್ ಆಗಿ ನೋಡುವಂಥದ್ದು, ಅದನ್ನು ಧನಾತ್ಮಕವಾಗಿ ಪರಿಗಣಿಸುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಇರುವಂಥದ್ದು, ಅಷ್ಟೊಂದು ಸ್ಮೂತ್ ಆಗಿ ವ್ಯವಹಾರ ನಡೆಯಲ್ಲ. ಅದರಿಂದ ನಿರಾಶರಾಗಬೇಡಿ. ನಿಮ್ಮ ಕನ್ಸಿಸ್ಟೆನ್ಸಿಯಲ್ಲಿ ಕೆಲಸಗಳನ್ನು ಮುಂದುವರಿಸಿ. ಇವತ್ತಲ್ಲ ನಾಳೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ಈ ದಿನ ಅನಾವಶ್ಯಕವಾದಂತಹ ಒಂದು ಗಂಡಾಂತರದ ಪರಿಸ್ಥಿತಿಗೆ ಎಡೆ ಕೊಡಬಾರದು. ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಅವರ ಬಣ್ಣದ ಮಾತುಗಳಿಗೆ ಬಲಿಯಾಗಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕುಟುಂಬದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಕಲಹಗಳೇನಿದೆ, ವಾದ ವಿವಾದಗಳೇನಿದೆ, ಇದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಅಂಥ ಒಂದು ಸನ್ನಿವೇಶದಿಂದ ಈ ದಿನ ನೀವು ದೂರ ಉಳಿಯುವಂಥದ್ದು ಉತ್ತಮ. ಸ್ವಲ್ಪ ಮೌನವಾಗಿರಿ, ತಟಸ್ಥವಾಗಿರಿ. ಕೆಲವೊಂದು ಸನ್ನಿವೇಶಗಳಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಮಾಧಾನಕರವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ತೃಪ್ತಿ ಇದೆ. ಏಕೆಂದರೆ ನೀವೇ ಆರಂಭ ಮಾಡಿರುವಂತಹ ಕೆಲಸ, ನೀವೇ ಅದನ್ನು ಮಾನಿಟರ್ ಮಾಡಿರುವಂತಹ ಕೆಲಸ, ಅದು ಒಂದು ಉತ್ತಮ ಹಂತಕ್ಕೆ ತಲುಪಿದಾಗ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮ್ಮನ್ನು ಸಂತೋಷವಾಗಿ ಇರಿಸುತ್ತೆ. ಹಾಗಾಗಿ ಶ್ರಮ ಪಟ್ಟರೆ ಯಾವತ್ತೂ ಕೂಡ ಭಗವಂತ ಕೈ ಬಿಡಲ್ಲ ಅನ್ನುವಂಥದ್ದಕ್ಕೆ ಈ ದಿನ ನಿಮ್ಮ ಸಂತೋಷದ ಕ್ಷಣಗಳೇ ಸಾಕ್ಷಿಯಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರ್ಣಯಗಳಿಗೆ ಬದ್ಧರಾಗಿರ್ತಾರೆ. ಅವರು ಕೂಡ ನಿಮ್ಮ ಒಂದು ತೀರ್ಮಾನಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು ಈ ದಿನದಲ್ಲಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ಯಾವುದೇ ಒಂದು ಹಣಕಾಸಿನ ವಿಚಾರ ಆದರೂ ಕೂಡ ಬಹಳ ಚೆನ್ನಾಗಿ, ಬಹಳ ಕೂಲಂಕುಷವಾಗಿ ನೀವು ವಿಚಾರ ಮಾಡುವಂಥದ್ದು ಇದೆ. ಅದರ ಸಾಧಕ ಬಾಧಕಗಳನ್ನು ಬಹಳ ಚೆನ್ನಾಗಿ ನೀವು ತೂಗಿ ನೋಡ್ತೀರಿ. ಆದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಸ್ವಲ್ಪ ಅಸಮಾಧಾನದಿಂದ ಕೂಡಿರುವಂಥದ್ದು ಇದೆ. ಏಕೆಂದರೆ ಬೇರೆಯವರ ಸೈಕಾಲಜಿ ನಿಮಗೆ ಬಹಳ ಬೇಗ ಅರ್ಥ ಆಗುತ್ತೆ. ಅವರು ನಿಮ್ಮೊಂದಿಗೆ ನಗುನಗ್ತಾ ಇರ್ತಾರಾ ಅಥವಾ ಈ ದಿನ ಸಿಡಿಸಿಡಿಯಿಂದ ಇರ್ತಾರಾ ಅನ್ನುವಂಥದ್ದು ಅವರ ಬಾಡಿ ಲ್ಯಾಂಗ್ವೇಜಿಂದನೇ ಈ ದಿನ ನಿಮಗೆ ಅರ್ಥ ಆಗುತ್ತೆ. ಅಷ್ಟರ ಮಟ್ಟಿಗೆ ನೀವು ವ್ಯಕ್ತಿಗಳನ್ನು ಅಧ್ಯಯನ ಮಾಡ್ತೀರಿ, ಅವರ ಮನಸ್ಸನ್ನು ಗ್ರಹಿಸ್ತೀರಿ. ಅದಕ್ಕೆ ಬೇಕಾದಂತಹ ಕೆಲವೊಂದು ಪೂರಕವಾದಂತಹ ಪೂರ್ವ ಸಿದ್ಧತೆಗಳು ಕೂಡ ನಿಮ್ಮಲ್ಲಿದೆ. ಏಕೆಂದರೆ ಅಂಥ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನದ ಬುದ್ಧಿವಂತಿಕೆಯ ನಡೆ ನಿಮಗೆ ಸಮಾಧಾನವನ್ನು ತರುತ್ತೆ, ಗೌರವವನ್ನು ತರುತ್ತೆ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ಈ ದಿನ ಬೇರೆಯವರ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇದು ಕೂಡ ಪರೋಪಕಾರ ಆಗಲಿ, ಬೇರೆಯವರಿಗೆ ಈ ದಿನ ನೀವು ಸ್ಪಂದಿಸುವಂಥದ್ದಾಗಲಿ, ಬಹಳ ವಿಶೇಷವಾದಂಥ ವ್ಯಕ್ತಿತ್ವ, ನಿಮ್ಮ ಸ್ವಭಾವ ಈ ದಿನ ಅನಾವರಣ ಆಗುವಂಥ ಸಾಧ್ಯತೆ ಇದೆ. ಆದರೆ ಈ ದಿನ ಸ್ತ್ರೀಯರ ವಿಚಾರ, ಅವರಲ್ಲಿ ನೀವು ಯಾವುದೇ ರೀತಿಯ ನಂಬಿಕೆಯ ಪ್ರಶ್ನೆ ಬಂದಾಗ ಸ್ವಲ್ಪ ಎಡುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಅದರಲ್ಲೂ ಈ ದಿನದ ಆರಂಭದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಆರಂಭಿಕ ಅಡೆತಡೆಗಳು ಕೂಡ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಏಕೆಂದ್ರೆ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ನಿಮಗೆ ಹೆಚ್ಚಾಗಿ ಉತ್ಸಾಹ ಇಲ್ಲ, ಆಸಕ್ತಿ ಇಲ್ಲ. ಅದಕ್ಕಾಗಿ ಬೇರೆಯವರ ಒತ್ತಡಕ್ಕಾಗಿನೋ ದಾಕ್ಷಿಣ್ಯಕ್ಕಾಗಿನೋ ಮಣಿದು ಕೆಲಸಗಳನ್ನು ನೀವು ಒಪ್ಪಿಕೊಳ್ತೀರಿ. ಇದರಿಂದ ನಿಮಗೆ ಕೆಲಸದಿಂದ ಬರುವಂತಹ ಫಲಗಳು ಕೂಡ ಅಷ್ಟೊಂದು ಸಮಾಧಾನವನ್ನು ತರಲ್ಲ. ಹಾಗೆ ಈ ದಿನ ಇಂತಹ ಒಂದು ಸ್ವಭಾವದಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಈ ದಿನ ಜವಾಬ್ದಾರಿ ಕೊಟ್ರೆ ಎಲ್ಲಿ ಎಡವಟ್ಟಾಗುತ್ತೋ ಅಂತ ಹೇಳೇನೆ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯದ ಮೇಲೆ ಕೆಲವರು ಅನುಮಾನ ಪಡುವಂತಹ ಸಾಧ್ಯತೆ ಇದೆ. ಇನ್ನು ಈ ದಿನ ಕುಟುಂಬದಲ್ಲೂ ಕೂಡ ಒಂದು ಒಳಜಗಳ ಆರಂಭ ಆಗುತ್ತೆ. ಅದರಲ್ಲೂ ಈ ಸ್ತ್ರೀಯರ ವಿಚಾರವಾಗಿ ಈ ದಿನ ನಿಮ್ಮ ಒಂದು ಮಾತುಕತೆ ಸ್ವಲ್ಪ ಹಳಿ ಬಿಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಶಬ್ದದಲ್ಲಿ ಈ ದಿನ ನಾಗರಿಕತೆ ಅನ್ನುವಂಥದ್ದು ಕಾಣಿಸಲ್ಲ. ಬದಲಾಗಿ ರಾಕ್ಷಸಿ ವರ್ತನೆ ಇರ್ಬೋದು, ಅಗ್ರೆಸಿವ್ ನೇಚರ್ ಇರ್ಬೋದು, ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ವ್ಯವಹಾರಸ್ಥರಿಗೆ ಸ್ವಲ್ಪ ಹಿನ್ನಡೆ. ಏಕೆಂದರೆ ವ್ಯಾಪಾರದಲ್ಲಿ ಎಲ್ಲೋ ಒಂದು ಮುನ್ಸೂಚನೆ ಕಾಣಿಸುತ್ತೆ, ಒಳ್ಳೇದಾಗ್ತಾ ಇದೆ ಅಂತ ಹೇಳಿ. ಆದರೆ ನೆಟ್ ರಿಸಲ್ಟ್ ಏನಿದೆ ಅದು ನಿಮಗೆ ಸಮಾಧಾನವನ್ನು ತರಲ್ಲ. ಹಾಗಾಗಿ ಈ ದಿನ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸ್ತಾ ಇರಿ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ಈ ಕುಟುಂಬ ಸದಸ್ಯರ ಸಲುವಾಗಿ ಈ ದಿನ ಪ್ರಯಾಣ ಮಾಡುವಂಥ ಸಂದರ್ಭ ಇದೆ. ಪ್ರಯಾಣದ ಸಂದರ್ಭ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯಾವುದೇ ರೀತಿಯ ವಾಗ್ವಾದಗಳನ್ನು ಯುಕ್ತಿಯಿಂದ ನಿವಾರಣೆ ಮಾಡಿಕೊಳ್ಬೇಕು. ಅಲ್ಲಿ ನಿಮ್ಮ ಬುದ್ಧಿವಂತಿಕೆ ಅಪ್ಲೈ ಆಗಬೇಕು. ಆ ರೀತಿ ನೋಡ್ಕೊಳ್ಳಿ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ನಿಮ್ಮ ಉತ್ಸಾಹ ಕಡಿಮೆ ಆಗಬಾರ್ದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಝೀಲ್ ಏನಿದೆ, ಅಥವಾ ಈ ಕೆಲಸವನ್ನು ಅಥವಾ ಒಂದು ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭ ಏನಿದೆ, ಅದನ್ನು ಬಹಳ ನಿಷ್ಠೆಯಿಂದ ಮಾಡಿ, ಆತ್ಮವಿಶ್ವಾಸದಿಂದ ಮಾಡಿ. ಒಳ್ಳೆಯದಾಗತ್ತೆ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಇರುವಂಥ ಒಂದು ಪ್ರಬಲವಾದಂತಹ ಅಸ್ತ್ರ ಈ ದಿನ ಯಾವುದು ಅಂತ ಹೇಳಿದ್ರೆ ಆತ್ಮವಿಶ್ವಾಸ. ಅದನ್ನು ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ. ಈ ದಿನ ಸಂಜೆ ಪ್ರದೋಷ ಪೂಜೆಯಲ್ಲಿ ಭಾಗವಹಿಸಿ, ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿಯವರಿಗೆ ಈ ದಿನ ಲಾಭದ ದಿನ. ಏಕೆಂದರೆ ಲಾಭ ಸ್ಥಾನದಲ್ಲೇ ಚಂದ್ರ ಇದ್ದಾನೆ. ಜೊತೆಗೆ ಬಹಳ ಎಚ್ಚರಿಕೆಯಿಂದ ಈ ದಿನದ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು ಇದೆ. ನಿಮಗೆ ಆಗಿರುವಂಥ ಅನುಭವ, ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತೋರಿಸಬೇಕಾಗಿದ್ದಂಥ ಒಂದು ನಿಷ್ಠೆ, ಇವೆಲ್ಲವೂ ಕೂಡ ಈ ದಿನ ಗಣನೆಗೆ ಬರುತ್ತೆ. ಒಂದು ಸಣ್ಣ ಸಣ್ಣ ವಿಚಾರಗಳು ಕೂಡ ಈ ದಿನ ನಿಮಗೆ ಮ್ಯಾಟರ್ ಆಗುವಂಥದ್ದು, ಅದು ಕೂಡ ಅತ್ಯಂತ ಪ್ರಮುಖ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು, ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ದಿನ ಕೆಲಸದ ಸ್ಥಳದಲ್ಲಿ ದುಡಿಮೆ ಅನ್ನುವಂಥದ್ದೇ ನಿಮ್ಮ ಮಂತ್ರ. ಏಕೆಂದರೆ ಆ ಒಂದು ದುಡಿತದಿಂದಲೇ, ಆ ಒಂದು ಪ್ರಯತ್ನದಿಂದಲೇ ನಿಮಗೆ ಒಳ್ಳೆಯ ಹೆಸರು ಬಂದಿದೆ, ಒಳ್ಳೆಯ ಲಾಭ ಕೂಡ ಬಂದಿದೆ. ಅದನ್ನು ಮುಂದುವರಿಸುವಂಥ ಒಂದು ಕಲ್ಚರ್ ಈ ದಿನ ನಿಮ್ಮಲ್ಲಿ ಕಾಣಿಸುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಹಣದ ವಿಚಾರದಲ್ಲಾಗಲಿ ಅಥವಾ ಈ ಜಮೀನು, ಸ್ಥಿರಾಸ್ತಿ ಇತ್ಯಾದಿಗಳ ವಿಚಾರದಲ್ಲಾಗಲಿ ನೀವು ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸಮಾಧಾನದಿಂದ ಇದ್ದಾಗ ನಿರ್ಣಯವನ್ನು ಕೈಗೊಳ್ಳಿ. ಅದಕ್ಕಾಗಿ ತಜ್ಞರನ್ನು ಭೇಟಿ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ, ಕೌಟುಂಬಿಕ ವಿಚಾರದಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಹಿರಿಯರ ಸಲಹೆಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಉತ್ತಮವಾಗುತ್ತೆ. ಇನ್ನು ಈ ದಿನ ಕೆಲವು ಹಿತಶತ್ರುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥ ಒಂದು ಹುನ್ನಾರದಲ್ಲಿ ಇರ್ತಾರೆ. ಅವರ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರಾಗಲಿ ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕ ಮಾಡುವಂಥದ್ದು, ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಈ ಯಾವುದೇ ಒಂದು ಸಣ್ಣ ವಿಚಾರ ಆದರೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ಮುಂದೆ ಭಾರಿ ಬೆಲೆಯನ್ನು ತೆರಬೇಕಾಗತ್ತೆ, ಜಾಗ್ರತೆ. ಹಾಗೆ ಈ ದಿನ ಈ ಬಂಧುಗಳೊಂದಿಗೆ ನಿಮ್ಮ ಹಣಕಾಸಿನ ವ್ಯವಹಾರಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ವ್ಯವಹಾರಗಳನ್ನು ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ದಿನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಹಣದ ವಿಚಾರದಲ್ಲಿ, ಸಾಲ ಕೊಡೋವಂಥ ವಿಚಾರದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಪಾರ್ವತಿ ಪರಮೇಶ್ವರರನ್ನು ಧ್ಯಾನ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.